ಎಸ್. ಬದುಕು ಜಟಕ ಬಂಡಿ ಅನ್ನೋ ಒಂದು ಸಿನಿಮಾ ಆಕ್ಚುಲಿ ಬಂದಿದ್ರೆ ಹೇಗಿರ್ತಿತ್ತು ಸರ್? ಬದುಕು ಜಟಕ ಬಂಡಿ ಅನ್ನೋದು ಬದುಕು ಕಾರಿನ ಬಂಡಿ ಆಗುತ್ತೆ. ಇವರು ಜ್ಞಾಪಿಸ್ತಿರೋದು ಏನಂದ್ರೆ, ನಾನು MA ವಿದ್ಯಾರ್ಥಿಯಾಗಿದ್ದಾಗ ಒಬ್ಬ ನಿರ್ಮಾಪಕರು ಬಂದು, ನಾನು ಬಂಡಿ ಶೇಷಮ್ಮನ ಛತ್ರದಲ್ಲಿ ಇದ್ದಿದ್ದು, ಆ ಛತ್ರದಲ್ಲಿ ಫ್ರೀ ರೂಮ್ ಕೊಡ್ತಾ ಇದ್ರು, ಅಡುಗೆ ಮಾಡ್ಕೊಂಡಿದ್ದೆ. ಯಾರೋ ಒಬ್ಬ ನಮ್ಮ ಸ್ನೇಹಿತರ ಕರ್ಕೊಂಡ್ಬಂದ್ರು, ಇವರೊಂದು ಸಿನಿಮಾ ಮಾಡ್ಬೇಕು ಅಂತಿದ್ದಾರೆ ಅಂತ ಅಂದ್ರು. ಆಗ ನನಗೆ ಐಲ್ಯಾಂಡ್ಸ್ ಹೋಟ್ಲಲ್ಲಿ ರಾಜ್ಕುಮಾರ್ ಹೇಳ್ಕೊಡ್ತಿದ್ದು ಹೋಟ್ಲಲ್ಲಿ ರೂಮ್ ಮಾಡಿಕೊಟ್ರು. ಎಂಥ ಅನುಭವ ಇರ್ಬೇಕು ನನಗೆ. ಆ ಹೋಟ್ಲಲ್ಲಿ ರೂಮ್ ಮಾಡಿಕೊಟ್ರು. ಅವರು 20 ದಿವಸ ಒಂದು ಸ್ಕ್ರಿಪ್ಟ್ ಮಾಡ್ಕೊಡಿ ಅಂತ ಕೇಳಿದ್ರು. ಆ ಸ್ಕ್ರಿಪ್ಟ್ ಗಿಟ್ಟ ಹೆಸರೇನೆ ಬದುಕು ಜಟಕ ಬಂಡಿ ಅಂತ. ಅದನ್ನ ನೀವು ನೆನ್ಪಿಟ್ಕೊಂಡು ಕೇಳಿದ್ದೀರಿ. ಬದುಕು ಯಾವಾಗಲೂ ಜಟಕ ಬಂಡಿ ಅಂದ್ರೆ ಆ ತರ ಇರುತ್ತೆ ಅಂತ. ಅವತ್ತು ಜಟಕ ಬಂಡಿ ಅನ್ನೋದೇ ಬಹಳ ಮುಖ್ಯ ಆಗಿತ್ತು. DVJ ಅವರು ಜಟಕ ಬಂಡಿ ಕುರಿತು ಬರೆದಾಗ ಅದರ ಶೀರ್ಷಿಕೆ ಅದು. ನಾನು ಮೊದಲು ಬರೆದಂತ ಸ್ಕ್ರಿಪ್ಟ್ ಅದು ಒಂದು 5 ದಿವಸ ಶೂಟಿಂಗ್ ಆಯ್ತು, ಆಮೇಲೆ ಅದು ನಿಂತೋಯ್ತು. ಅದು ಬೇರೆನೆ ಕತೆ. ಬಹುಶಃ ಅದು ಹಾಗಾಗಿದ್ದಿದ್ರೆ ಸ್ವಲ್ಪ ಬೇರೆ ತರ ಇರೋದೇನೋ ಗೊತ್ತಿಲ್ಲ. ನಾವು ನಮ್ಮ ರೀತಿಯಲ್ಲೇ ಜೀವನ ನಡೆಸ್ಬೇಕು ಅಂತ ಹೋಗ್ತಿರ್ತೀವಿ. ಜೀವನ ಇನ್ನೊಂದ್ ತರ ಕರ್ಕೊಂಡು ಹೋಗ್ತಿರುತ್ತೆ. ಈ ತಿಕ್ಕಾಟ ಇದ್ದೇ ಇರುತ್ತೆ. ಆದ್ರೆ ಅದೊಂದು ದೊಡ್ಡ ಅನುಭವ ನನಗೆ. ಏಕೆಂದ್ರೆ ಇವತ್ತು ನಾನು ಈವನ್ ಹಗಲು ವೇಷಕ್ಕೆ ಕೆಲಸ ಮಾಡಿದಾಗ, ಜನ್ಮ ಜೋಡಿ ಕೆಲಸ ಮಾಡಿದಾಗ, ಯಾವಾಗಲೂ ಯಾರೇ ಹೇಳಿದ್ರು ನಾನು ಮನೇಲೇ ಕೆಲಸ ಮಾಡೋದು. ಸ್ಕ್ರಿಪ್ಟು ಇತ್ಯಾದಿಗಳನ್ನೆಲ್ಲ ಮಾಡೋದು ನಾನೇನೆ. ಜನ್ಮ ಜೋಡಿ ಹೋಟ್ಲಲ್ಲಿ ರೂಮ್ ಮಾಡಿಕೊಟ್ಟಿದ್ರು. 3 ದಿವಸಕ್ಕೆ ಹೋಟ್ಲು ಬಿಟ್ಟು ಮನೆಗೆ ಬಂದ್ಬಿಟ್ಟೆ ನನ್ಗೆ ಇದೇ ಕಂಫರ್ಟಬಲ್ ಅಂತ ಹೇಳಿ. ಆದ್ರೆ ಅವಾಗ 20 ದಿವಸ ಇದ್ನಲ್ಲ, ಬಹಳ ದೊಡ್ಡ ಅನುಭವ ನನಗೆ. ಆ ಹೋಟ್ಲಲ್ಲಿ ಏನ್ ತಿಂಡಿ ಹೇಳ್ಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ ನನಗೆ. ಆ ಥರದ್ದು ಕಾರಲ್ಲಿ ತಗೊಂಡೋಗಿ ಸೆಂಟ್ರಲ್ ಕಾಲೇಜ್ಗೆ ಬಿಡೋರು, ಮತ್ತೆ ಬಂದು ಕರ್ಕೊಂಡು ಹೋಗೋರು ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಅನ್ನ ಕೊಡ್ತು. ಅದೊಂದು ಬೇಸ್ ನಿರ್ಮಾಣ ಮಾಡ್ತು ನನಗೆ. ಅಂದ್ರೆ ನಾನು ಇಲ್ಲಿ ಹೋಗ್ಬೇಕಾದ ದಾರಿ ಇದು ಅಂತ ಅನ್ಸಿದ್ ನಿಜ. ಎಸ್. ಡಾಕ್ಟರ್ ರಾಜ್ಕುಮಾರ್ ಅವರು ನಿಮ್ಮ ಮನೆಗೆ ಬಂದು ನೀವಿಲ್ದೇ ಇರೋ ಟೈಮ್ನಲ್ಲಿ ಒಬ್ಬಟ್ಟು ತಿನ್ಕೊಂಡು ಹೋಗಿರೋಂಥ ಸಿಚುವೇಶನ್ಗಳನ್ನು ಕೂಡ ಇದೆ ಸರ್. ಅಂತ ದೊಡ್ಡ ನಟ. ಸೊ ಅವರು ಅಷ್ಟು ಸಿಂಪಲ್ ಆಗಿ ನಿಮ್ಮ ಮನೆಗೆ ಬರ್ತಾ ಇದ್ರು ಅಂತ ಹೇಳಿದ್ರೆ, ಇವಾಗಿನ ಕೆಲವೊಂದು ಹೀರೋಸ್ಗಳಿಗೆ ಸ್ಟಾರ್ಡಮ್ ಅಂತ ಬಂದ್ಮೇಲೆ ತುಂಬಾನೇ ತಲೆಗೆ ತಗೊಂತಾರೆ. ಸೊ ಈ ಒಂದು ಟ್ರಾನ್ಸ್ಫಾರ್ಮೇಶನ್ ನಾವು ನೋಡ್ತೀವಿ ಅಂತ ಹೇಳಿದಾಗ, ಅಣ್ಣವ್ರಿಗೆ ಇದ್ದಂತಹ ಒಂದು ಸೌಜನ್ಯತೆ ಮತ್ತೆ ಸಿಂಪ್ಲಿಸಿಟಿ ಅದು ಇವತ್ತಿಗೂ ಕೂಡ ಎಲ್ಲೋ ಒಂದ್ ಕಡೆ ಇಂಡಸ್ಟ್ರಿನಲ್ಲಿ ಕಾಣೆ ಆಗಿದೆ ಅಂತ ಹೇಳಿ ಅನ್ಸುತ್ತೆ ಸರ್ ಕೆಲವು ಸರಿ. ಇಲ್ಲ, ಇದಕ್ಕೆ ಈಗ ರಾಜ್ಕುಮಾರ್ ಅವರಲ್ಲಿದ್ದಂತಹ ಸರಳತೆ ನಮ್ಗೆ ಆದರ್ಶವಾಗಬೇಕು ಅಂತ ಹೇಳ್ಬೋದೇ ಹೊರತು ಬೇರೆ ಹೀರೋಗಳ ಬಗ್ಗೆ ಕಾಮೆಂಟ್ ಮಾಡೋ ಅಂತ ಅಗತ್ಯ ಇಲ್ಲ ಅಂತ ಅನ್ಸುತ್ತೆ. ಒಬ್ಬೊಬ್ಬರ ವ್ಯಕ್ತಿತ್ವ ಒಂದೊಂದು ರೀತಿ ಇರುತ್ತೆ. ಎಲ್ಲ ಕಾಲದಲ್ಲೂ ಬೇರೆ ಬೇರೆ ರೀತಿಯ ಮಾದರಿಗಳು ಇದ್ದೇ ಇರುತ್ತವೆ ನಮ್ಗೆ. ಆದ್ರೆ ಯಾವತ್ತು ಸಿನಿಮಾ ಇಂಡಸ್ಟ್ರಿಗೆ ಅಷ್ಟೇ ಅಲ್ಲ, ಒಟ್ಟು ಬದುಕಿಗೆ ರಾಜ್ಕುಮಾರ್ ಒಂದು ಮಾದರಿನೇ. ಹೌದು. ಅಷ್ಟು ದೊಡ್ಡ ಇದಾಗಿ ಒಬ್ಬ ಕಲಾವಿದ. ಎಷ್ಟು ಮಟ್ಟಿಗೆ ಅಂತಂದ್ರೆ ಅವರ ಸಕ್ಸಸ್ ರೇಟ್ ಇದೆಯಲ್ಲ, ಒಂದು ಸಮೀಕ್ಷೆ ನಡೆದಿದೆ. ಇಡೀ ಭಾರತದ ಒಳಗಡೆ ಸಿನಿಮಾಗಳು ಹೆಚ್ಚು ಯಶಸ್ವಿಯಾಗಿರೋದು ರಾಜ್ಕುಮಾರ್ದು. 94%. ಹೌದು, 94%ರಷ್ಟು ಯಶಸ್ವಿಯಾಗಿರುವಂತ ಸಿನಿಮಾಗಳನ್ನು ಕೊಟ್ಟಂತವ್ರು. ಅವರು ಮನುಷ್ಯ ಹೇಗಿರ್ಬೇಕು ಅಂತ ತೋರಿಸಿದ್ರು. ಕಲಾವಿದ ಹೇಗಿರ್ಬೇಕು ಅನ್ನೋದನ್ನ ರಂಗಭೂಮಿಲಿ ತೆರೆ ಮೇಲೆ ತೋರಿಸಿದ್ರು. ಮನುಷ್ಯ ಹೇಗಿರ್ಬೇಕು ಅನ್ನೋದನ್ನ ಜೀವನದಲ್ಲಿ ತೋರಿಸಿದ್ರು. ಅದು ನನಗೆ ಮಾದರಿ. ಅದು ಇವತ್ತು ರಾಜ್ಕುಮಾರ್ ಅವರು ಮನುಷ್ಯ ಹೇಗಿರ್ಬೇಕು ಅನ್ನೋದಕ್ಕೆ ನನಗೆ ದೊಡ್ಡ ಮಾದರಿ. ಸಾಹಿತ್ಯ ಕ್ಷೇತ್ರದಲ್ಲಿ ಕುವೆಂಪು ಮಾದರಿ ಆಗ್ತಾರೆ, ಇಲ್ಲಿ ನನಗೆ ಅವರು ಮಾದರಿ ಆಗ್ತಾರೆ. ಓಕೆ. ಇನ್ನು ರಂಜನಿ ಅವರ ಬಾಳಲ್ಲಿ ಡಬ್ಬಿ ಇರೋದು ಕ್ಯಾರಿಯರ್ ಆಗಿದೆ ಇವಾಗ. ಅಂದ್ರೆ ನಿಮ್ಮ ಇನ್ನೊಂದು ಚಾಪ್ಟರ್ ಶುರು ಆಗಿದೆ. ಹೇಗಿದೆ ಜೀವನ ಇವಾಗ ಬಾಳ ಸಂಗಾತಿ ಸಿಕ್ಕಿದಾದ್ಮೇಲೆ? ಪರ್ಸನಲ್ ನಾನೇನೋ ಸಿನಿಮಾ ಡೈರೆಕ್ಷನ್ ಬಗ್ಗೆ ಕೇಳ್ತಾ ಇದಾರೆ ಇವರು. ಕತೆ ಡಬ್ಬಿಯಿಂದ ಸಿನಿಮಾ ಡೈರೆಕ್ಷನ್ ಬಗ್ಗೆ ಅಂತ. ಅದಕ್ಕೆ ಆಮೇಲಿಂದ ಬರೋಣ. ಈ ಡಬ್ಬಿಗೆ ಕೈ ಹಾಕಿದೀವಿ ನಾವು ಇವಾಗ. ಏನ್ ಬದಲಾಗಬಾರ್ದು, ದಟ್ಸ್ ದ ಬ್ಯೂಟಿ. ಓಕೆ. ವೆನ್ ಯು ಹ್ಯಾವ್ ಅ ಲೈಫ್ ಪಾರ್ಟ್ನರ್, ಅವರಿಂದ ನಮ್ಮ ಜೀವನ ಬದಲಾದ್ರೆ ಏನೋ ಕಳ್ಕೊಂಡ್ವಿ ಅನ್ಸುತ್ತೆ. ಅದು ಹಾಗೆ ಉಳಿದು ನಮ್ಮ ಕನಸುಗಳು, ನಮ್ಮ ಅಭಿರುಚಿಗಳಿಗೆ ಇನ್ನೂ ಒಂದು ಸಪೋರ್ಟ್ ಸಿಕ್ಕಿದೆ ಅಂತಂದ್ರೆ ದಟ್ ಈಸ್ ದ ಬೆಸ್ಟ್ ಥಿಂಗ್. ಆಗಿದೆ ನನ್ನ ಜೀವನ. ಓಕೆ. ಮಂಟಪಕ್ಕೆ ಕರೆಯೋದು ಯಾವಾಗ? ಹೇಳ್ತೀನಿ ನಂದೆಲ್ಲ ಕೆಲಸ ಆದ್ಮೇಲೆ. ಓಕೆ. ಇವಾಗ ಡಿಕ್ಕಿ ಬಗ್ಗೆ ಮಾತಾಡೋಣ. ಚೆನ್ನಾಗಿ ಕೇಳ್ತಾ ಇದ್ದೀರಾ ನೀವು. ಡಿ ಡಿಕ್ಕಿ ಈಗ 80% ಶೂಟಿಂಗ್ ಮುಗ್ದಿದೆ. ಟಾಕಿಂಗ್. ಓಕೆ. ಇನ್ನೊಂದು ಕ್ಲೈಮ್ಯಾಕ್ಸ್ ಪೋರ್ಷನ್, ಒಂದು ಹಾಡು ಬಾಕಿ ಇದೆ. ಎಲ್ಲರ ಸಹಕಾರದಿಂದ ಸಿನಿಮಾ ಚೆನ್ನಾಗಿ ಮೂಡ್ ಬಂದಿದೆ. ಸಿನಿಮಾ ಅಂತ ಹೇಳೋದಕ್ಕಿಂತ ನನಗೆ ಇದೊಂದು
ಲೈಫ್ ಲರ್ನಿಂಗ್ ಜರ್ನಿ ಅಂತ ಹೇಳ್ಬೋದು. ನನ್ನನ್ನು ಒಬ್ಬ ವ್ಯಕ್ತಿಯಾಗಿ ಅದು ತುಂಬ ಗಟ್ಟಿ ಮಾಡಿದೆ. ಈ ಒಂದು ಜರ್ನಿನಲ್ಲೇನೆ ಎಷ್ಟೊಂದು ರಿಜೆಕ್ಷನ್ಸ್ ನೋಡಿದ್ದೀನಿ ನಾನು. ಅದನ್ನ ಹೇಗೆ ತಗೊಳ್ಳೋದು ಅಂತ ನೋಡಿದ್ದೀನಿ. ಆಮೇಲೆ ಎಲ್ಲಾರನ್ನೂ ಒಟ್ಟುಗೂಡಿಸಿ ಕೆಲಸ ಮಾಡುವಾಗ ಬರೋ ಚಾಲೆಂಜ್ಗಳು, ಎಷ್ಟೊಂದು ಜನ ನಮ್ಮನ್ನು ನಂಬ್ತಿರಲ್ಲ, ನಮ್ಮ ಕನಸುಗಳು ನಮ್ಮ ವಿಷನ್ ಅಲ್ಲಿ ತಲುಪ್ತಿರಲ್ಲ, ಆಗ ಹೇಗೆ ನಿಭಾಯಿಸೋದು ಆ ಥರದ್ದು. ಆಮೇಲೆ ಒಂದು ರೀತಿನಲ್ಲಿ ನನಗೆ ಈಗಿರೋ ತಂಡ ನನ್ನ ದೊಡ್ಡ ಶಕ್ತಿ. ಸೊ ಆ ಕ್ರೆಡಿಟ್ ಎಲ್ಲ ನಾನು ಇಡೀ ಟೀಮ್ಗೆ ಹೋಗ್ಬೇಕು. ಓಕೆ, ಸೊ ಫಿಮೇಲ್ ಡೈರೆಕ್ಟರ್ಸ್ ನಮ್ಮ ಇಂಡಸ್ಟ್ರಿನಲ್ಲಿ ಸ್ವಲ್ಪ ಕಡಿಮೆನೇ ಇದ್ದಾರೆ, ಬಿಕಾಸ್ ಮೇಲ್ ಡಾಮಿನೇಟೆಡ್ ಇಂಡಸ್ಟ್ರಿ ಆಗಿರೋದ್ರಿಂದ ಫಿಮೇಲ್ ಡೈರೆಕ್ಟರ್ಸ್ ಕಡಿಮೆ ಇದ್ದಾರೆ. ಸೊ ನಿಮ್ಮ ಪ್ರಕಾರ ಏನಕ್ಕೆ ಫಿಮೇಲ್ ಪ್ರೊಡ್ಯೂಸರ್ಸ್ ಆಗಿರಲಿ ಅಥವಾ ಡೈರೆಕ್ಟರ್ಸ್ ಆಗಿರಲಿ, DOPಗಳು ಕೆಲವೊಬ್ರು ಮಾತ್ರನೇ ಇದ್ದಾರೆ? ಅಂದ್ರೆ ತುಂಬಾ ಜನ ಕನಸಿರುತ್ತೆ ನಾನು ಇದನ್ನ ಪ್ಯಾಷನ್ ಆಗಿ ತಗೊಬೇಕು ಅಂತ ಹೇಳಿ, ಬಟ್ ಕೆಲವರು ಇನ್ಫ್ಲುಯೆನ್ಸರ್ಸ್ ಆಗಿರ್ತಾರೆ, ಇನ್ ಕೆಲವರು ಆ ಒಂದು ಕನಸನ್ನ ಅಲ್ಲಿಗೆ ಬಿಟ್ಬಿಟ್ಟಿರ್ತಾರೆ. ಸೊ ಇಂಥ ಅರ್ಧದಲ್ಲಿ ನಿಲ್ಸಿರುವಂತಹ ಮಹಿಳೆಯರಿಗೆ ಅಥವಾ ಹುಡುಗಿಯರಿಗೆ ಏನಾದ್ರು ಹೇಳ್ತೀರಾ ಅಂತ ಹೇಳೋದು? ಅಲ್ಲ, ಮುಖ್ಯವಾಗಿ ಅದ್ ನಮ್ ಸಮಾಜನೇ ಕಾರಣ. ನಾವ್ ಇವತ್ತು ಯಾವ್ದೇ ಕ್ಷೇತ್ರ ತಗೊಂಡ್ರು ಅದ್ ನಮ್ ಸಮಾಜದ ಕನ್ನಡಿ. ನಮ್ ಹೆಣ್ಮಕ್ಳು ಎಲ್ಲಾರು ಓದಿ ಡಿಗ್ರಿ ಕಾಲೇಜ್ ಮುಗಿಸಿ ಹೊರಗಡೆ ಬರ್ತಿರೋದೇ ಒಂದು 40-50 ವರ್ಷದಿಂದ ಇರಬಹುದು, ಅದಕ್ಕಿಂತ ಮುಂಚೆ ಕಮ್ಮಿ. ಈಗ ಸಿನಿಮಾ ನಿರ್ದೇಶನ ಅಂತ ಬಂದ್ರಂತೂ ದೂರದ ಮಾತದು. ಎಷ್ಟು ಜನಕ್ಕೆ ಇನ್ನು ಬೇಕಾದ್ರೆ ಆಕ್ಟರ್ಸ್ ಆಗಿ ಇವಾಗ ಬಂದು ಎಲ್ರು ಕಳಿಸ್ತಾ ಇದ್ದಾರೆ. ಬಟ್ ನಿರ್ದೇಶನ ಅಂತ ಬಂದಾಗ ಅದಕ್ಕೊಂದು ಕನ್ಸು ಬರೋದಕ್ಕೆ ಅಥವಾ ಅದ್ರ ಹಿನ್ನೆಲೆ, ಆಮೇಲೆ ಅದಕ್ಕೊಂದು ಸಪೋರ್ಟ್, ಸಾಕಷ್ಟು ವಿಚಾರಗಳು ಬೇಕಾಗುತ್ತೆ. ಸಿನಿಮಾ ಇಂಡಸ್ಟ್ರಿ ಅಂತಲ್ಲ, ಇವಾಗ CEO ಕಂಪನಿ CEO ಯಾರು ಡಿಸೈಡಿಂಗ್ ಫ್ಯಾಕ್ಟರ್ ಅಲ್ಲಿ ಇದ್ದಾರೆ, ಒಂದು ಇಡೀ ನಿರ್ಧಾರ ತಗೊಂಡು ಅದನ್ನ ಇಂಪ್ಯಾಕ್ಟ್ ಮಾಡುವಂತಹ ಕ್ಷೇತ್ರದಲ್ಲಿ ಆ ಕೀ ರೋಲ್ದಲ್ಲಿ ಎಲ್ಲಿದ್ದಾರೆ ಅಲ್ಲಿ ಹೆಣ್ಮಕ್ಳು ಬರಬೇಕು. ಹೆಚ್ಚು ಬಂದಾಗ ಹೆಣ್ಮಕ್ಳು ಪರ ಯೋಜನೆಗಳು ಎಲ್ಲವೂ ಬರುತ್ತೆ. ಅಲ್ಲಿ ಆ ಜಾಗದಲ್ಲಿ ಗಂಡು ಮಕ್ಳೇ ಇದ್ದಾಗ ಈಕೆಗೆ ಏನ್ ಬೇಕು ಏನು ಅನ್ನೋ ಒಂದು ಪ್ರಶ್ನೆಗೆ ಉತ್ತರಗಳು ಕಡಿಮೆ ಸಿಗುತ್ತೆ ಅಂತ ಕಾಣುತ್ತೆ. ನನಗೆ ಈ ಫಿಲ್ಮ್ ಇಂಡಸ್ಟ್ರಿಗೆ ಬಂದಾಗ್ಲಿಂದ ನನಗೆ ಆಕ್ಟರ್ ರೋಲ್ ಅಂದ್ರೆ ಬರೀ ಹೇಳಿದಷ್ಟೇ ಮಾಡ್ಬೇಕು ಅಂತ ಗೊತ್ತೇ ಇರ್ಲಿಲ್ಲ. ನಾವೆಲ್ಲರೂ ಸೇರಿ ಮಾಡೋದು ಅನ್ಕೊಂಡ್ಬಿಟ್ಟಿದೆ. ಸ್ಕೂಲಲ್ಲೆಲ್ಲ ಹಂಗೆ ಮಾಡ್ತಾ ಇದ್ದಿದ್ದು. ಒಂದು ಸ್ಕಿಟ್ ಮಾಡೋಣ ಅಂತಂದ್ರೆ ನೀನೊಂದು ಹೇಳು, ಹಿಂಗ್ ಮಾಡೋದು ಹೇಳು, ನಾನೊಂದು ಹೇಳ್ತೀನಿ, ಹಿಂಗೆ. ಅಂದ್ರೆ ಒಂದು ಡೈರೆಕ್ಟರ್ ಇರ್ತಾರೆ, ಅವ್ರ ಮಾತನ್ನ ಕೇಳ್ಕೊಂಡು ಎಲ್ಲರೂ ನಡೀತಾರೆ ಅಂತ ಗೊತ್ತಿರ್ಲಿಲ್ಲ. ಬಟ್ ವೆನ್ ಐ ರಿಯಲೈಸ್ಡ್ ಇಟ್, ನನಗೆ ನಿರ್ದೇಶನದ ಬಗ್ಗೆ ಬಹಳ ಆಸಕ್ತಿ ಶುರುವಾಯ್ತು. ನನ್ನನ್ನು ನಾನು ಕಲಾವಿದೆಯಾಗಿ ಅಷ್ಟೇ ಲಿಮಿಟ್ ಮಾಡ್ಕೋಬಾರ್ದು, ನನಗೆ ಕತೆ ಹೇಳೋ ಆಸಕ್ತಿ ಇದೆ, ಅದ್ರ ಬಗ್ಗೆ ತಿಳ್ಕೊಬೇಕು ಅಂತ ಒಂದು 5-6 ವರ್ಷದಿಂದ ನಾನು ಸ್ಕ್ರಿಪ್ಟ್ ರೈಟಿಂಗ್ ಮಾಡ್ತಾ ಇದ್ದೆ. ಈಗ ನಿರ್ದೇಶನದತ್ತ ಬಂದಿದ್ದೀನಿ. ಓಕೆ, ಸೊ ಅದೇ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ತುಂಬಾ ಸೌಂಡ್ ಮಾಡಿದ್ರಿ, ಬಿಕಾಸ್ ಅದು ಆಪ್ಟ್ ಆಗಿತ್ತು. ಬಿಕಾಸ್ ಕನ್ನಡದ ಪುಸ್ತಕನ ನೀವು ಕಮಲ್ ಹಾಸನ್ ಸರ್ಗೆ ಕೊಟ್ಟಿದ್ದು, ಅದು ಆಕ್ಚುಲಿ ಮುಂಚೆ ನಡೆದಂತ ಒಂದು ಘಟನೆನ ನೀವು ಈಗ ಅಪ್ಲೋಡ್ ಮಾಡಿದ್ದು. ಸೊ ಅದು ತುಂಬಾ ಸೌಂಡ್ ಆಯ್ತು. ಸೊ ಕನ್ನಡ ಅಂತ ಬಂದ್ರೆ ಕನ್ನಡದಕ್ಕೋಸ್ಕರ ಯಾರನ್ನ ಬೇಕಾದ್ರೂ ಯಾರು ನಮ್ಮ ಕನ್ನಡದ ಪರವಾಗಿ ಮಾತಾಡ್ಕೊಂಡು ಯಾರನ್ನ ಬೇಕಾದ್ರೂ ಎದುರಾಕೊಂತೀನಿ ಅನ್ನೋಂಥದ್ದು ಇದ್ದೇ ಇರುತ್ತೆ. ಅದು ನಮಗೂ ಕೂಡ ಇರುತ್ತೆ. ಸೊ ನಿಮಗೆ ಕನ್ನಡ ಅನ್ನೋದು ಏನು? ಅದು ನಮ್ಮ ಮನಸ್ಸಿನ ಭಾಷೆ. ನಾವೇನಾದ್ರು ಯೋಚನೆ ಮಾಡಿದ್ರೆ, ನಮ್ ದುಃಖ ಆದ್ರೆ, ಯಾರಿಗಾದ್ರೂ ಬೈಕೋಬೇಕಂದ್ರೆ ಕನ್ನಡದಲ್ಲೇ ಮಾಡ್ಕೋತೀವಿ. ಕನ್ಸ್ ಕಾಣಿದ್ರಲ್ಲ, ಓ ನಾನ್ ಹಿಂಗಾಗ್ತೀನಿ ಹಂಗಾಗ್ತೀನಿ. ಎದುರುಗಡೆ ಸಿಕ್ಕಾಗ ನನಗೆ ಭಾಷೆ ಬರುತ್ತೆ ಅಂತ ಒಂದ್ ದಿವಸ ಎದುರುಗಡೆ ಹಿಂದಿಲಿ ಮಾತಾಡ್ಬೋದು, ಇನ್ನೊಂದು ಇಂಗ್ಲಿಷಲ್ಲಿ ಮಾತಾಡ್ಬೋದೇನು. ಮನ್ಸೊಳಗೆ ನಮ್ಮ ರಿಯಲ್ ಎಮೋಷನ್ಸ್ ನ ನಾವು ಯಾವ ಭಾಷೆಯಲ್ಲಿ ಮಾತಾಡ್ಕೋತೀವಿ. ನಾನಂತೂ ಕನ್ನಡದಲ್ಲಿ. ಸೊ ಅದ್ ನನ್ನ ಮನಸ್ಸಿನ ಭಾಷೆ ಬಹಳ ಹತ್ರವಾದ್ದು. ಓಕೆ ಸರ್, ಇನ್ನ ರಂಜನಿ ಅವರಿಗೆ ಸಂಭಾವನೆ ಎಷ್ಟು ಕೊಟ್ಟಿದ್ದೀರಾ ಸರ್? ಅದೆಲ್ಲ ಏನಿಲ್ಲ ಸರ್, ಒಳ್ಳೆ ಟೀಮ್ ವರ್ಕ್ ಆಗಿದೆ. ಅಲ್ಲ ಹಾಗಂತೇನಿಲ್ಲ, ಸೈನ್ ಮಾಡಿಸ್ಕೊಂತಾರೆ ಸರ್. ಹಂಗಾದ್ರೆ ಖಂಡಿತವಾಗ್ಲೂ ನೆಕ್ಸ್ಟ್ ಮೂವಿ ಮಾಡೋಣ. ಅದು ನಮ್ಮ ಸಂಸ್ಥೆ ವತಿಯಿಂದ ನಾವು ಆಲ್ರೆಡಿ ತೀರ್ಮಾನ ತಗೊಂಡಿದ್ದೀವಿ. ಎಲ್ಲರೂ ಒಳ್ಳೆ ಸಹಕಾರ ಕೊಟ್ಟಿದ್ರು ಟೀಮ್ ನಲ್ಲಿ. ನಮ್ಮ ಮೇಷ್ಟು ಒಂದು ಲೀಡರ್ಶಿಪ್ ಅಲ್ಲಿ ಎಲ್ಲ ಆರ್ಟಿಸ್ಟ್ಗಳು, ತಾಂತ್ರಿಕವಾದವರು ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡಿದ್ದಾರೆ. ಎಲ್ಲೂ ನಮ್ಗೆ ಅಡೆತಡೆ ಆಗ್ಲಿಲ್ಲ. ಮುಂದಿನ ಸಿನಿಮಾಕ್ಕೂ ನಾವು ಮನಸ್ಸು ಮಾಡಿದೀವಿ ಸರ್, ಅಷ್ಟೇ ಹೇಳ್ಬೋದು. ಓಕೆ, ಅವಾಗಿಂದನೂ ಮೇಷ್ಟು ಅಂತಾನೆ ಹೇಳ್ತಾ ಇದ್ದೀರಾ. ನಿಮ್ಮ ಮತ್ತೆ ಅವರ ಒಡನಾಟ ಎಷ್ಟು ವರ್ಷಗಳಿಂದ ಇರುವಂತದ್ದು, ಮತ್ತೆ ಹೇಗೆ ಪರಿಚಯ ಸರ್? ಸರ್, ಬಂಡಾಯ ಸಾಹಿತ್ಯದಿಂದನೇ ನಮ್ಗೆ ಅವರು ಏಕಲವ್ಯ ಅಂತಾರೆ ನಮ್ಮ ಮೇಷ್ಟ್ರೆ ಕೂಡ ಅವರು. ಓಕೆ, ಸೊ ಅವರ ಒಂದು ಭಾಷೆ ಬಗ್ಗೆ, ನೆಲದ ಬಗ್ಗೆ ಇರ್ತಕ್ಕಂಥ ವಿಚಾರಧಾರೆಗಳು ನಾವು ಓದಿ ಕೂಡ ತಿಳ್ಕೊಂಡಿದ್ವಿ. ಮತ್ತೆ ನಮ್ಮ ಫಂಕ್ಷನ್ಗಳೆಲ್ಲ ನಾವು ಅಟೆಂಡ್ ಮಾಡ್ತಾ ಇರ್ತೀವಿ ಸರ್, ಅವರೆಲ್ಲ ಸಮಾರಂಭಗಳನ್ನ ಅಟೆಂಡ್ ಮಾಡ್ತೀವಿ. ಸೊ ಹಾಗಾಗಿ ಅವ್ರ ಕಂಡ್ರೆ ನಮ್ಗೆ ಬಹಳ ಇಷ್ಟ. ಓಕೆ, ಅದಕ್ಕೆ ತುಂಬಾ ಅನುಭವ ಇರ್ತಕ್ಕಂಥ, ಸಿನಿಮಾಗಳ ಹೆಸರು ಮಾಡಿರ್ತಕ್ಕಂಥ, ಮತ್ತೆ ಸಾಹಿತ್ಯದ ಬಗ್ಗೆ ಅಪಾರ ಕಾಳಜಿ ಇರ್ತಕ್ಕಂಥ
ಅವರೇ ನಾವು ಸೆಲೆಕ್ಟ್ ಮಾಡ್ಕೊಂಡು ಮೊದಲನೇ ಸಿನಿಮಾ ಅನುಭವಕ್ಕೋಸ್ಕರ ನಾವು ಮಾಡಿದ್ದೀವಿ ಸರ್. ಸೊ ಮುಂದಿನ ಈ ಅನುಭವ ಆಧಾರಿತವಾಗಿ ಅಂದರೆ ಪ್ರೊಡಕ್ಷನ್ ಟೈಮಲ್ಲಿ ಆಗಿರ್ಬೋದು, ಪೋಸ್ಟ್ ಪ್ರೊಡಕ್ಷನ್ ಟೈಮಲ್ಲಿ ಆಗಲಿ ನನಗೆ ಒಳ್ಳೆ ಅನುಭವ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಾವು ಕೂಡ ಅದನ್ನು ಕಲ್ತಿದ್ದೀವಿ, ಸಾಕಷ್ಟು ಕಲ್ತಿದ್ದೀವಿ. ಸೊ ಮುಂದಿನ ದಿನಗಳು ಮುಂದೆ ಒಳ್ಳೆ ಹೆಜ್ಜೆ ಹಾಕ್ಲಿಕ್ಕೆ ಇದು ಅನುಕೂಲ ಆಗುತ್ತೆ ಸರ್. ಓಕೆ, ಮುಂದಿನ ಸಿನಿಮಾಗಳು ಒಳ್ಳೆ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ ಸರ್. ಓಕೆ ಸರ್, ನೀವು ಮಾಡಿರುವಂತಹ ಸಿನಿಮಾಗಳು ಅಥವಾ ಕತೆ ಬರೆದಿರುವಂತಹದ್ದು ಅಥವಾ ನೀವು ಕೈ ಇಟ್ಟಿರುವಂತಹ ಸಿನಿಮಾಗಳು ಬಹಳಷ್ಟು ಸದ್ದು ಮಾಡಿದೆ. ಹಗಲು ವೇಷ ಆಗಿರ್ಲಿ, ಜನ್ಮದ ಜೋಡಿ ಆಗಿರ್ಲಿ, ಶಾಂತಿ ಅಂಡ್ ಬಹಳಷ್ಟು ಪ್ರಶಸ್ತಿಗಳನ್ನು ಕೂಡ ಬಂದಿದೆ. ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ. ಈ ಸಿನಿಮಾಗೂ ಕೂಡ ನಾವೇನಾದ್ರೂ ಪ್ರಶಸ್ತಿಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದಾ ಸರ್? ಅಲ್ಲ, ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಬಡ್ಡಿ ಕಟ್ಟಬೇಕಾಗಿಲ್ಲ. ಹಂಗಾಗಿ ನಾವು ನಿರೀಕ್ಷೆ ಮಾಡೋಣ, ನಿರೀಕ್ಷೆ ಮಾಡ್ಬೋದು. ನನಗೆ ಮುಖ್ಯವಾಗಿ ಅದು ನನ್ನ ಅನೇಕ ಸಿನಿಮಾಗಳು, ಈ ಸಿನಿಮಾ ಸಹ ಮೆಕ್ಸಿಕೋಗೆ ಹೋಗಿದೆ, ಲಾಸ್ ಏಂಜಲೀಸ್ಗೆ ಹೋಗಿದೆ, ಬೇರೆ ಬೇರೆ ಅಂತಾರಾಷ್ಟ್ರೀಯ ಚಿತ್ರೋತ್ಸವಗಳಲ್ಲಿ ಭಾಗವಹಿಸಿದೆ, ಬೆಂಗಳೂರು ಅಂತಾರಾಷ್ಟ್ರೀಯ ಚಿತ್ರೋತ್ಸವದಲ್ಲಿ ಭಾಗವಹಿಸಿದೆ. ಆ ಥರದ ಮನ್ನಣೆಗಳೆಲ್ಲ ಈಗಲೂ ಸಿಕ್ಕಿವೆ ಮತ್ತು ಮುಂದೇನೂ ಸಿಗುತ್ತೆ ಅನ್ನುವಂಥ ನಂಬಿಕೆ, ಅಥವಾ ನಂಬಿಕೆ ಅನ್ನೋದಕ್ಕಿಂತ ನಿರೀಕ್ಷೆ ಇದೆ. ಆದ್ರೆ ನನಗೆ ಈ ಸಿನಿಮಾನ ಜನ ನೋಡ್ಬೇಕು ಅಂತ ಆಸೆ, ನನಗೆ ಹೆಚ್ಚು ಜನ ನೋಡ್ಬೇಕು ಅಂತ. ಹಿಂದೆ ಕೆಲವು ಸಾರಿ ಬಿಡುಗಡೆ ಮಾಡಕ್ ಸಾಧ್ಯ ಆಗದೆ ಇದ್ದಾಗ ನಮ್ಮ ನಿರ್ಮಾಪಕರಿಗೆ ನಾನೇ ಒಂದು ಕಾನ್ಸೆಪ್ಟ್, ಒಂದು ಪರಿಕಲ್ಪನೆ, ಸಮುದಾಯದತ್ತ ಸಿನಿಮಾ ಅನ್ನುವಂಥ ಪರಿಕಲ್ಪನೆಯಲ್ಲಿ ಚಿತ್ರಯಾತ್ರೆಗಳು ಮಾಡಿದ್ದೆ. ಅಂದ್ರೆ ಅನೇಕ ಊರುಗಳಿಗೆ ಸಿನಿಮಾ ತಗೊಂಡೋಗೋದು, ನಾವೇ ಜನಗಳ ಹತ್ರ ತಗೊಂಡೋಗೋದು. ಅಲ್ಲಿ ನನ್ನ ಸ್ನೇಹಿತರುಗಳು ಒಂದೊಂದು ಊರಲ್ಲೂ ಮೊದಲೇ ಕೂಪನ್ಗಳು ಮಾರಿ, ಸೊ ಆ ಕೂಪನ್ನಿನ ಹಣನ ನಿರ್ಮಾಪಕರಿಗೆ ಕೊಡ್ತಾ ಇದ್ರು. ನೂರಾರು ಊರುಗಳಲ್ಲಿ ತೋರಿಸಿದೀವಿ. ನಂದು 5-6 ನನ್ನ ನಿರ್ದೇಶಕ ಸಿನಿಮಾಗಳನ್ನ ಹಾಗೆ ಮಾಡಿದ್ದೀವಿ, ಜನಗಳಿಗೆ ತಲುಪಿಸಿದ್ದೀವಿ. ಜನ ಥಿಯೇಟ್ರಿಗೆ ಬರೋದು ಒಂದು, ಜನಗಳ ಹತ್ರನೇ ಸಿನಿಮಾ ತಗೊಂಡೋಗೋದು ಇನ್ನೊಂದು. ಈ ಪ್ರಯೋಗ ನಾನು ಕನ್ನಡ ಚಿತ್ರರಂಗದಲ್ಲಿ ನಾನು ಮಾಡಿದೆ ಇದನ್ನ. ಆಕ್ಚುಲಿ ಇದು ಒಂಥರ ಕ್ರೌಡ್ ಫಂಡೆಡ್ ಮೂವಿ ತರ ಹೇಳ್ಬಹುದು. ಅಂದ್ರೆ ಜನಗಳ, ಅದಕ್ಕೆ ಏನಂದ್ರೆ ಒಂದು ಸಂಘಟನೆ ಬೇಕಾಗತ್ತೆ, ಜನ ಬೇಕಾಗ್ತಾರೆ. ನಮ್ಮ ಸ್ನೇಹಿತರುಗಳು, ನಾವು ಬೇರೆ ಬೇರೆ ಈ ಸಂಘಟನೆಗಳು, ಹೋರಾಟಗಳ ಹಿನ್ನೆಲೆಯಲ್ಲೂ, ಚಳುವಳಿಗಳ ಹಿನ್ನೆಲೆಯಲ್ಲಿ ಬಂದಿದ್ರಿಂದ ಆ ಥರ ಮನೋಧರ್ಮ ಇರೋರು ಎಲ್ಲ ಊರುಗಳಲ್ಲೂ ಇದ್ದಾರೆ ನನಗೆ ಸ್ನೇಹಿತರು. ಅವರು ಯಾವ ಪ್ರತಿಫಲಾಪೇಕ್ಷೆ ಇಲ್ಲದೆ ಇದೊಂದು ಒಳ್ಳೆ ಸಿನಿಮಾ, ಒಳ್ಳೆ ಆಶಯ ಇರೋದು, ಜನಗಳಿಗೆ ತಲುಪಬೇಕಾಗಿರೋದು ಅಂತಲೇ ಕೆಲಸ ಮಾಡಿದ್ರು. ಹೀಗಾಗಿ ನನ್ನ ಅನೇಕ ಸಿನಿಮಾಗಳು, ಕಡೆ ಪಕ್ಷ 5-6 ಸಿನಿಮಾಗಳನ್ನು ಹೀಗೆ ಮಾಡಿದ್ವಿ. ಇನ್ನು ಕೆಲವು ಈಗ OTT ನಲ್ಲಿ ಬರ್ತಾ ಇವೆ. ಅಮೃತಮತಿ ಸಿನಿಮಾ, ತಾಯಿ ಕಸ್ತೂರಿ ಗಾಂಧಿ ಅಮೆಜಾನ್ ಪ್ರೈಮ್ ನಲ್ಲಿ ಬರ್ತಿದೆ. ಈ ಸಿನಿಮಾನ ನಾವು ಬಿಡುಗಡೆ ಥಿಯೇಟರಲ್ಲೇ ಮುಖ್ಯವಾಹಿನಿಯ ರೀತಿಯಲ್ಲಿ ಬಿಡುಗಡೆ ಮಾಡಬೇಕು ಅಂತ ನಮ್ಮ ನಿರ್ಮಾಪಕರು ಮನಸ್ಸು ಮಾಡಿದ್ರು, ಮನಸ್ಸಿನ ಜೊತೆಗೆ ಹಣ ಹಾಕಿದ್ರು. ಹಾಗಾಗಿ ಇದು ಈ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ಹಾಗಲ್ಲದೆ ಇದ್ದಾಗಲೂ ಸಹ ಜನ ತಲುಪಿಸೋದು ಇದೆಯಲ್ಲ, ಅದು ಬಿಡುಗಡೆನೇನೆ. ಅದಕ್ಕೆ ನಮ್ಮಲ್ಲಿ ಯಾವತ್ತೂ ಪರ್ಯಾಯ ವಿಧಾನಗಳಿಗೆ ಮನ್ನಣೆ ಕೊಡೋದಿಲ್ಲ. ಅದೊಂದು ಉದ್ಯಮದಲ್ಲಿರುವಂತಹ ಒಂದು ಕೊರತೆ ಅಂತಿರೋ, ತಪ್ಪು ತಿಳುವಳಿಕೆ ಅಂತಿರೋ, ಪರ್ಯಾಯ ಅನ್ನೋದಿದೆಯಲ್ಲ, ಅದಕ್ಕೂ ಒಂದು ಮನ್ನಣೆ ಸಿಕ್ಕಬೇಕು. ನಾನು ಪರ್ಯಾಯ ಬಿಡುಗಡೆ ಅಂತಲೇ ಆ ಸಿನಿಮಾ ಮಾಡಿದ್ದೀನಿ. ಇದು ಮುಖ್ಯವಾಹಿನಿಯಲ್ಲಿ ಇದು ಬಿಡುಗಡೆ ಆಗ್ತಾ ಇದೆ. ಇದೊಂದು ಸಂತೋಷದ ಸಂಗತಿ ಇದು. ಓಕೆ. ಅಂಡ್ OTT ಅಂತ ಹೇಳಿದ ತಕ್ಷಣ ನಮಗೆ ಇವಾಗ ಚಿತ್ರಗಳು ಕೆಲವು ಸರಿ ಚೆನ್ನಾಗಿ ಓಡಲಿಲ್ಲ ಅಂದ್ರೆ OTT ಇದೆ ಬಿಡು, ಪ್ರೊಡ್ಯೂಸರ್ ಸೇಫ್ ಆಗ್ತಾರೆ ಬಿಡು ಅನ್ನೋ ತರದ್ದು ಇರುತ್ತೆ. ನಿಮ್ಮ ಒಂದು ಕ್ಯಾಂಗ್ರೋ ಮೂವಿನೂ ಕೂಡ ತುಂಬಾ ಜನ OTT ಅಲ್ಲಿ ನೋಡಿದ್ದಾದ್ಮೇಲೆ ಇದು ಬಹಳ ಚೆನ್ನಾಗಿರುವಂತ ಒಂದು ಮೂವಿ, ನಾನು ಥಿಯೇಟರ್ ನೋಡ್ಬೇಕಾಗಿತ್ತು ಅನ್ನೋ ಒಂದು ಕಲ್ಪನೆಯನ್ನು ಕೂಡ ತುಂಬಾ ಜನ, ಅಂದ್ರೆ ಅನ್ನೋ ಒಂದು ಮಾತನ್ನು ಕೂಡ ತುಂಬಾ ಜನ ಹೇಳಿದ್ದಾರೆ ನಿಮಗೆ. ಸೊ OTT ಬಂದಾದ್ಮೇಲಿಂದ ಜನ ಥಿಯೇಟರ್ಗೆ ಬರೋದಕ್ಕೆ ಕಡಿಮೆ ಆಗಿದಾರ, ಅಥವಾ ಕತೆಗಳು ಸರಿಯಾಗಿ ಬರ್ದೇನೆ ಇರೋದ್ರಿಂದ ಜನ ಕಡಿಮೆ ಆಗಿದಾರ ಥಿಯೇಟರ್ಗೆ ಬರೋದು, ಹೇಗೆ ಅಂತ? ಇದಕ್ಕೊಂದು ಲಾಜಿಕಲ್ ರೀಸನ್ ಕೊಡ್ಬೇಕು. ನಾನು ಅಂದ್ರೆ ಅರ್ಥ ಮಾಡ್ಕೊಂಡಿರೋದು ನಾನು ಏನಂದ್ರೆ, ಹಿಂದೆ 100 ಜನಕ್ಕೆ 1 ಸ್ಕ್ರೀನ್ ಇತ್ತು. ಅಂದ್ರೆ ಎಕ್ಸಾಂಪಲ್ ಹೇಳ್ತಾರೆ, ಎಕ್ಸಾಕ್ಟ್ ಸ್ಟಾಟಿಸ್ಟಿಕ್ಸ್ ಅಂತ. 100 ಜನ ಏನೋ ಸಿನಿಮಾ ನೋಡ್ಬೇಕು, ಒಂದೇ ಸ್ಕ್ರೀನು, ಅಲ್ಲಿಗೆ ಹೋಗಿ ನೋಡ್ಬೇಕು. ಇವತ್ತು ಮನೇಲೆ 5 ಸ್ಕ್ರೀನ್ ಇರುತ್ತೆ, 2 ಲ್ಯಾಪ್ಟಾಪ್, 3 ಮೊಬೈಲು, ಸ್ಕ್ರೀನ್ಗಳಲ್ಲೆಲ್ಲ ನಾವು ಡಿವೈಡ್ ಆಗಿ ಹೋಗ್ಬಿಟ್ಟಿದೀವಿ. ಅಲ್ಲಿ ದೊಡ್ಡ ಪರ್ದೆ ಸಿನಿಮಾ ಹಾಲ್ ಅಂತ ಕ್ರಿಯೇಟ್ ಮಾಡ್ತಾ ಇದ್ದಿದ್ದೆ, ಇಷ್ಟು ಜನಕ್ಕೆ ಬಂದು ನೋಡೋದಕ್ಕೆ ಸ್ಕ್ರೀನ್ ಇಲ್ಲ ಅಂತ. ಈಗ ಎಲ್ರ ಕೈಲೂ ಸ್ಕ್ರೀನ್ ಇದೆ, ಮನೇಲಿ ಸ್ಕ್ರೀನ್ ಇದೆ, ಟಿವಿ ಇದೆ, ಲ್ಯಾಪ್ಟಾಪ್ ಇದೆ. ಹಂಗಾಗಿ ಅದು ಹಂಚ್ ಹೋಗ್ತಾ ಇದೆ. ಯಾವ್ದು ಸಿನಿಮಾ ಎಕ್ಸ್ಪೀರಿಯನ್ಸ್ ಕೊಡ್ತಾ ಇದೆ ಅದಕ್ಕೆ ಜನ ಹೆಚ್ಚು ಇವತ್ತೇ ಓಡೋಗಿ ಟಿಕೆಟ್ ತಗೊಂಡು ಕೊಡ್ತೀನಿ. ನನಗೊಂದು ಅದು ಸಿನಿಮಾದ ಒಂದು ಅನುಭವ ಇರುತ್ತಲ್ಲ, ಎಲ್ಲಾರ ಜೊತೆ ಕೂತ್ಕೊಂಡು ನೋಡು ಅಂತ ಅನುಭವ ಕೊಟ್ಟಾಗ ಅಲ್ಲಿಗೆ ಹೋಗ್ತೀನಿ. ಇಲ್ಲ ಇಲ್ಲಿ ಬರುತ್ತಲ್ಲ ಆಮೇಲೆ ಮನೇಲಿ ಆರಾಮಾಗಿದ್ದಾಗ ನೋಡ್ತೀನಿ ಅನ್ನೋ ಮನೋಭಾವ ಬಂದಿದೆ, ಅದೇನು ತಪ್ಪು ಅಂತಲ್ಲ. ಇದಕ್ಕೆ ಮೀರಿನೂ ನಾವು ಕೆಲವೊಂದು ಉದಾಹರಣೆಗಳಿದೆ. ಅದು ಲಾರ್ಜರ್ ದನ್ ಲೈಫ್ ಸಿನಿಮಾನೇ ಆಗ್ಬೇಕಾಗಿಲ್ಲ ಅಂದ್ರೂ ಸಿನಿಮಾಗೆ ಹೋಗಿ
ನೋಡಿ ಗೆಲ್ಸಿರೋ ಚಿತ್ರಗಳಿದೆ. ಅದು ಆ ಸಿನಿಮಾಗಳ ತಾಕತ್ತು. ಓಕೆ. ಸೊ ಯಾ, ದಟ್ಸ್ ದ ಹೋಪ್. ಅಂಡ್ ಸರ್, 25ನೇ ತಾರೀಕು ರಿಲೀಸ್ಗೆ ರೆಡಿ ಆಗಿದೆ. ರಾಜ್ಯಾದ್ಯಂತ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇನ್ನು ಕನ್ನಡಿಗರಿಗೆ ಮತ್ತೆ ನಿಮ್ಮ ಅಭಿಮಾನಿಗಳಿಗೆ ಮತ್ತೆ ನಿಮ್ಮನ್ನ ಇಷ್ಟಪಡುವಂತಹ ಬಹಳಷ್ಟು ಸ್ಟೂಡೆಂಟ್ಸ್ಗಳಿಗೆ ನಿಮ್ಮನ್ನ ಗುರು ಅಂತ ಹೇಳಿ ಅಕ್ಸೆಪ್ಟ್ ಮಾಡ್ಕೊಂಡಿರೋಂಥವ್ರಿಗೆ ಏನಾದ್ರು ಹೇಳೋದಾದ್ರೆ, ಕನ್ನಡದ ಸಿನಿ ಪ್ರೇಕ್ಷಕರಿಗೆ ಏನಾದ್ರು ಹೇಳೋದಾದ್ರೆ ಸರ್? ಇಲ್ಲ, ಎಲ್ರಿಗೂ ನನ್ನ ಅಭಿಮಾನಿಗಳು ಅಂತ ಹೇಳೋದಿಲ್ಲ ನಾನು, ನಮ್ಮ ಸ್ನೇಹಿತರುಗಳು, ನಮ್ಮ ಒಟ್ಟು ಬಳಗ ಏನಿದೆ, ಹೌದು, ಎಲ್ಲ ಕನ್ನಡಿಗರು ಈ ಸಿನಿಮಾನ ದಯವಿಟ್ಟು ನೋಡಬೇಕು ಅಂತ ನಿರೀಕ್ಷೆ ಮಾಡ್ತೀನಿ ನಾನು. ಇದೊಂದು ಜನಗಳಿಗೆ ತಲುಪುವಂತಹ ಸಿನಿಮಾ. ಇದು ಕಲಾತ್ಮಕತೆಯನ್ನು ಉಳಿಸಿಕೊಂಡು ಜನಗಳಿಗೆ ತಲುಪುವಂತ ಸಿನಿಮಾಗಳನ್ನು ಮಾಡಬೇಕು ಅನ್ನೋ ಪ್ರಯೋಗಗಳನ್ನೇ ಉದ್ದಕ್ಕೂ ನಾನು ಮಾಡ್ತಾ ಬಂದಿದ್ದೀನಿ. ಹಾಗಾಗಿ ಜನಕ್ಕೆ ತಲುಪೋ ಸಿನಿಮಾ, ಜನ ನೋಡ್ಬೇಕಾಗಿರುವಂತಹ ಸಿನಿಮಾ. ಇದನ್ನು ಜನ ನೋಡ್ಬೇಕು. ಇದನ್ನ ನಮ್ಮ ಮಾರ್ ಸುರೇಶ್ ಅಂತ ಕೇಳಿದಿರಿ, ಅವರು ಬಿಡುಗಡೆ ಮಾಡ್ತಿದ್ದಾರೆ. ಹಾಗಾಗಿ 25ನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿರೋ ಈ ಸಿನಿಮಾನ ಕನ್ನಡಿಗರು ಪ್ರೋತ್ಸಾಹಿಸ್ತಾರೆ ಅನ್ನುವಂಥ ನಂಬಿಕೆ ಇದೆ. ಮತ್ತೊಮ್ಮೆ ಪ್ರೋತ್ಸಾಹಿಸಿ ಅಂತ ನಾನು ಕೇಳ್ಕೊತೇನೆ. ಎಸ್, ನಿಮ್ಮ ಫ್ಯಾನ್ಸ್ಗೆ ಏನಾದ್ರು ಹೇಳೋದು? ಅದೇ, ಎಲ್ರಿಗೂ ಕೂಡ ಪ್ರೇಕ್ಷಕರಿಗೆ ಕನ್ನಡ ಸಿನಿಮಾಗಳನ್ನ ನೋಡ್ತಾ ಬಂದಿದ್ದೀರಾ. ಇದು ಒಂದು ಅಪ್ಪಟ ಕನ್ನಡ ಸಿನಿಮಾ. ಜೊತೆಗೆ ಇಲ್ಲೆಲ್ಲ ಕೆಲಸ ಮಾಡಿರೋ ಪ್ರತಿಯೊಬ್ಬರು ಕನ್ನಡ ಮನಸ್ಸುಗಳು. ಇದು ವಿಷಯ ಕೂಡ ನಮ್ಮ ನೆಲ, ನಮ್ಮ ಸಂಸ್ಕೃತಿ ಬಗ್ಗೆನೇ ಇದೆ. ನೀವೆಲ್ಲರೂ ಬಂದು 25ನೇ ತಾರೀಕು ಸಿನಿಮಾ ನೋಡಿ ಅಂತ ಕೇಳೋಕೆ ಇಷ್ಟ. ಎಸ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಜೊತೆ ಮಾತಾಡೋದಕ್ಕೆ ಬಹಳ ಖುಷಿ ಆಯ್ತು. ನಿಮ್ಮ ಬಾಯಲ್ಲಿ ಬಂದಂತಹ ಕನ್ನಡ ಪದಗಳನ್ನ ಕೇಳಿ ನಂದು ಕಂಪ್ಲೀಟ್ ಕನ್ನಡದ ಸ್ನಾನವೇ ಆಯ್ತು ಅಂತ ಹೇಳಿ ಹೇಳ್ಬೋದು. ನೀವು ಚೆನ್ನಾಗಿ ಹೋಮ್ವರ್ಕ್ ಮಾಡ್ಕೊಂಡು ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಸಿನಿಮಾಗೆ ಒಳ್ಳೇದಾಗ್ಲಿ. ಬಹಳಷ್ಟು ಪ್ರಾಜೆಕ್ಟ್ಸ್ ಗಳನ್ನ ನಿಮ್ಮ ಕಡೆಯಿಂದ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಜೊತೆ ಮಾತಾಡೋದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ. ಸೊ ಇದೇ 25ನೇ ತಾರೀಕು ಜುಲೈ 25ಕ್ಕೆ ಪ್ರತಿಯೊಬ್ಬರು ಕೂಡ ಸ್ವಪ್ನ ಮಂಟಪ ಸಿನಿಮಾನ ಚಿತ್ರಮಂದಿರದಲ್ಲಿ ನೋಡಿ ಹರಸಿ ಹಾರೈಸಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ KFI ನೋಡೋದಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಕಂಪ್ಲೀಟ್ ಫಿಲ್ಮ್ ಅಪ್ಡೇಟ್ಸ್ ಗಳಿಗಾಗಿ.